ಸೇವಾ ಪ್ರತಿಷ್ಠಾನ ಹಾಗೂ ಆನೇಕಲ್ ತಾಲೂಕಿನ ಮರಸೂರು ಗೇಟ್ ಸಮೀಪವಿರುವ ಪಂಚವಟಿ ಯೋಗಾಶ್ರಮದ ವತಿಯಿಂದ 13ನೇ ವರ್ಷದ ಮಹಾಶಿವರಾತ್ರಿ ಆರಾಧನಾ ಮಹೋತ್ಸವವು ಅತ್ಯಂತ ಭಕ್ತಿ ಭಾವ ಮತ್ತು ಸಡಗರದಿಂದ ನೆರವೇರಿತು. ಬೆಳಗ್ಗೆ 9 ಗಂಟೆಗೆ ಆಶ್ರಮದ ಆವರಣದಲ್ಲಿರುವ ಓಂಕಾರೇಶ್ವರ ಮೂರ್ತಿಗೆ ಶಾಸ್ತ್ರೋಕ್ತವಾಗಿ ರುದ್ರಾಭಿಷೇಕ ಹಾಗೂ ಪಂಚಾಮೃತಾಭಿಷೇಕ ನೆರವೇರಿಸಲಾಯಿತು. ನೂರಾರು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಶಿವನಿಗೆ ಕ್ಷೀರಾಭಿಷೇಕ ಮಾಡಿ ಪುನೀತರಾದರು. ಮಧ್ಯಾಹ್ನ ನಡೆದ ಮಹಾಮಂಗಳಾರತಿಯ ನಂತರ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ಸಂಜೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರ ಗಮನ ಸೆಳೆದವು. ಸುರಾನ ವಿದ್ಯಾಲಯದ ಮಕ್ಕಳಿಂದ ಮೂಡಿಬಂದ ವೈವಿಧ್ಯಮಯ ಸಾಂಸ್ಕೃತಿಕ ನೃತ್ಯ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾದವು. ವಿಶೇಷವಾಗಿ ಆನೇಕಲ್ನ ಯತಿರಾಜ ಸಂಪತ್ ಕುಮಾರ್ ಹಾಗೂ ತಂಡದವರಿಂದ ನಡೆದ ಕೀರ್ತನೆಗಳು ನೆರೆದಿದ್ದ ಭಕ್ತರ ಮನಸ್ಸನ್ನ ಇಂಪುಗೊಳಿಸಿತು. ಮಾಯಸಂದ್ರದ ರಾಜಗೋಪಾಲ ಅವರು ಹಮ್ಮಿಕೊಂಡಿದ್ದ ಹಿಮಾಲಯದ ಸಾಧುಗಳ ಪರಿಚಯ ಮತ್ತು ದಿವ್ಯ ನೋಟಗಳ ಛಾಯಾಚಿತ್ರ ಪ್ರದರ್ಶನವು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಆಶ್ರಮದ ಮುಖಂಡ ಕೆ. ಆನಂದ್, ಆಧುನಿಕ ಜೀವನ ಶೈಲಿಯ ಒತ್ತಡದಿಂದ ಮುಕ್ತಿ ಪಡೆಯಲು ಪ್ರಕೃತಿಯ ಮಡಿಲಲ್ಲಿ ಯೋಗ ಮತ್ತು ಧ್ಯಾನ ಅತ್ಯಗತ್ಯ. ವೇದ, ಉಪನಿಷತ್ತು ಹಾಗೂ ಶ್ರೀ ಅರವಿಂದರ ಆಧ್ಯಾತ್ಮಿಕ ವಿಚಾರಗಳ ಆಧಾರದ ಮೇಲೆ ಈ ಯೋಗಾಶ್ರಮವು ಜನರಿಗೆ ಮಾನಸಿಕ ಮತ್ತು ದೈಹಿಕ ಶಾಂತಿ ನೀಡುವ ನಿಟ್ಟಿನಲ್ಲಿ ಶ್ರಮಿಸುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಯೋಗಶ್ರೀ ಹಾಗೂ ಪಂಚವಟಿ ಮಾರ್ಗದರ್ಶಕರು, ಗಿರಿನಗರದ ಯೋಗ ಬಂಧುಗಳು, ಪಂಚವಟಿ ಹಾಗೂ ಆಶ್ರಮದ ಪದಾಧಿಕಾರಿಗಳು, ಮುಖಂಡರು, ಗಣ್ಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು.
ಸಮಸ್ತ ನಾಡಿನ ಜನರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯವನ್ನು ಕೊಡ್ತಾ ಇದ್ದೀನಿ. ಈ ದಿನ ಆನೇಕಲ್ ತಾಲೂಕಿನ ಮರ್ಸೂರು ಗ್ರಾಮದ ಪಕ್ಕದಲ್ಲಿರ್ತಕ್ಕಂತಹ ಈ ಪಂಚವಟಿ ಸ್ಥಳದಲ್ಲಿ ಆಶ್ರಮದಲ್ಲಿ ಪಂಚವಟಿ ಆಶ್ರಮದಲ್ಲಿ ಈ ದಿನ ಮಹಾಶಿವರಾತ್ರಿಯ ಒಂದು ಹಬ್ಬ ತುಂಬ ವಿಜೃಂಭಣೆಯಿಂದ ನಡೀತಿದೆ. ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಬಂದು ಭಗವಂತನ ಒಂದು ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ದೇವಸ್ಥಾನದ ಅಲಂಕಾರ ಇರ್ಬೋದು, ಇಲ್ಲಿನ ಒಂದು ಪೂಜಾ ವ್ಯವಸ್ಥೆಗಳಿರ್ಬೋದು, ಇಲ್ಲಿನ ಸಾಕಷ್ಟು ಎಲ್ಲ ಭಕ್ತಾದಿಗಳು, ನಮ್ಮ ಆನಂದಣ್ಣ ಇರ್ಬೋದು ಮತ್ತು ನಮ್ಮ ನಾರಾಯಣಗೌಡರು ಇರ್ಬೋದು, ಆಮೇಲೆ ಸುಮಾರು ಈ ಕಡೆ ಎಲ್ಲ ಭಕ್ತಾದಿಗಳು ಒಂದು ದೇವರ ಒಂದು ಸೇವೆಯನ್ನು ಮಾಡ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಆ ಭಗವಂತ ಆಶೀರ್ವಾದವನ್ನು ಕೊಡಲಿ, ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಬೇಡ್ಕೊಳ್ತೇನೆ. ಮತ್ತು ಈ ಭಾಗದ ಎಲ್ಲ ಜನರು ಬಂದು ಆ ಭಗವಂತನ ಒಂದು ಕೃಪೆಗೆ ಪಾತ್ರ ಆಗ್ತಿದ್ದಾರೆ. ಬಂದಂಥ ಭಕ್ತಾದಿಗಳೆಲ್ಲರಿಗೂ ಆ ಭಗವಂತ ಆರೋಗ್ಯ, ಐಶ್ವರ್ಯ, ಆಯಸ್ಸು ಅಂತಸ್ತು ಕೊಡಲಿ, ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ. ಆ ಸಂಪ್ರದಾಯ ಏನಿದೆಯೋ, ನಮ್ಮ ಹಿಂದೂ ಪರಂಪರೆ, ನಮ್ಮ ನಾಗರಿಕತೆ ಏನಿದೆಯೋ, ಅದ್ರ ಜೊತೆಗೆ ನಮ್ಮ ಹಿಂದೂ ಸಂಪ್ರದಾಯವನ್ನು ನಾವು ಮುಂದಿನ ಪೀಳಿಗೆಗೆ ಕೊಡಬೇಕು. ಈ ಭಕ್ತಿ ಭಾವದಿಂದ ಆ ಭಗವಂತನ ಪ್ರಾರ್ಥನೆ ಮಾಡಬೇಕು. ಅದು ನಮಗೆಲ್ಲರ ಕರ್ತವ್ಯ. ಆ ಒಂದು ದಿನ ಭಗವಂತ ಪ್ರಾರ್ಥನೆ ಮಾಡೋದು ಅಂತೇಳಿ ಇಡೀ ಕುಟುಂಬ ಸಮೇತವಾಗಿ ಈ ದಿನ ಬಂದು ಪಂಚವಟಿಯಲ್ಲಿ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ಭಗವಂತ ಪ್ರಾರ್ಥನೆ ಮಾಡೋದ್ರಿಂದ ಈ ಲೋಕಕ್ಕೆ ಒಳ್ಳೆಯದಾಗಲಿ, ಈ ಒಂದು ದೇಶಕ್ಕೆ ಒಳ್ಳೆಯದಾಗಲಿ, ನಮ್ಮ ನಾಡಿಗೆ ಒಳ್ಳೆಯದಾಗಲಿ, ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಕುಟುಂಬ ಸಮೇತವಾಗಿ ಅಭಿಷೇಕವನ್ನು ಮಾಡಿದ್ದೀವಿ. ಲೋಕ ಕಲ್ಯಾಣ ಕರ್ತಕವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ದೇಶಕ್ಕೆ ಒಳ್ಳೆಯ ಮಳೆ ಬೆಳೆ ಎಲ್ಲ ಸಿಗಲಿ, ಎಲ್ಲರಿಗೂ ಸುಭಿಕ್ಷೆಯಿಂದ ಇರಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ರಿಗೂ ಶುಭಾಶಯಗಳು ಕೋರ್ತಾ, ಇದು 13ನೇ ವರ್ಷ ಪಂಚವಟಿ ಯೋಗಾಶ್ರಮದಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ಏನಪ್ಪ ಅಲ್ಲಿ ವಿಶೇಷ ಅಂತಂದರೆ ಎಲ್ಲೂ ಕೂಡ ಅಭಿಷೇಕ ಮಾಡೋದಕ್ಕೆ ಅವಕಾಶ ಜನಗಳಿಗೆ ಇರೋದಿಲ್ಲ. ಇಲ್ಲಿ ಪಂಚವಟಿಯಲ್ಲಿ ಎಲ್ರಿಗೂ ಸದಾವಕಾಶ ಇರುತ್ತೆ. ಮತ್ತು ಇಲ್ಲಿ ತುಂಬ ಪವಾಡ ಇರುವಂಥ ಜಾಗ, ಇಲ್ಲಿ ಎಲ್ರಿಗೂ ಒಳ್ಳೆಯದಾಗಿದೆ. ಆದ್ದರಿಂದ ಇಲ್ಲಿ ನಮಗೆ ಪ್ರತಿ ವರ್ಷ 13 ವರ್ಷವೂ ಯಶಸ್ವಿಯಾಗಿ ನಡ್ಸ್ಕೊಂಬರೋದಕ್ಕೆ ಎಲ್ಲ ಸಹಕಾರ ಕೊಟ್ಟರು. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಇಲ್ಲಿ ಯೋಗ ಕ್ಲಾಸ್ ಇದೆ, ಫ್ರೀ ಟೈಲರಿಂಗ್ ಇದೆ, ಇಲ್ಲಿ ಇದು ಆಯುರ್ವೇದಿಕ್ ಗಿಡಗಳಿದೆ, ಒಳ್ಳೆ ವಾತಾವರಣ ಇದೆ. ಇಲ್ಲಿ ಯಾವುದೇ ರೀತಿ ಜನಗಳಿಗೆ ಒಳ್ಳೆ ಇದಾಗುವಂಥದ್ದೇ ವಾತಾವರಣ ಸೃಷ್ಟಿಯಾಗಿದೆ. ಇಲ್ಲಿರುವಂಥ ಶಿವ ಎಲ್ರಿಗೂ ಇಲ್ಲಿವರೆಗೂ ಒಳ್ಳೆ ಪವಾಡಗಳೇ ನಡ್ಸ್ಕೊಂಬಂದಿರೋದ್ರಿಂದ ಈ ಶಿವರಾತ್ರಿ ಹಬ್ಬದ ಎಲ್ರಿಗೂ ಶುಭಾಶಯ ಕೊಡ್ತಾ, ಎಲ್ಲ ಈ ಕಾರ್ಯಕ್ರಮಕ್ಕೆ ನಾವು ಸ್ನೇಹಿತರು ನಾವು ಎಲ್ಲ ಶ್ರಮಪಟ್ಟು ತಿರುಗಿ ಅದ್ರ ಜೊತೆಗೆ ನಮ್ಗೆ ಎಲ್ಲರೂ ಸಹಕಾರ ಕೊಟ್ಟಂಥ ಅವ್ರಿಗೂ ಅವ್ರ ಕುಟುಂಬಕ್ಕೂ ಶಿವ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕೋರ್ಕೊತಾ ಇದ್ದೀನಿ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಈ ಕಡೆಗೆ ಅಭಿಷೇಕ ಮಾಡಿದ್ರೆ ಪಬ್ಲಿಕ್ ಮಾಡಬಾರ್ದು ಅನ್ನೋ ಉದ್ದೇಶ ಇದೆ. ಆ ಕಡೆ ಉತ್ತರ ಕರ್ನಾಟಕದ ಕಡೆ, ಮಹಾರಾಷ್ಟ್ರ ಕಡೆ ಎಲ್ಲರೂ ಎಂಥ ಜ್ಯೋತಿರ್ಲಿಂಗದಲ್ಲೂ ಎಲ್ಲ ಪಬ್ಲಿಕ್ಕಿಗೂ ಅಭಿಷೇಕ ಮಾಡೋದಕ್ಕೆ ಅವಕಾಶ ಇದೆ. ಆದ್ದರಿಂದ ಅಭಿಷೇಕ ದೇವರು ಪ್ರಿಯ, ತಿರುಗಿ ಯಾರು ಬೇಕಾದರೂ ಅಭಿಷೇಕ ಮಾಡ್ಬೋದು, ಅದು ಯಾವುದೇ ರೀತಿ ತೊಂದರೆ ಇಲ್ಲ. ಅದಕ್ಕೋಸ್ಕರ ನಾವು 13 ವರ್ಷಗಳಿಂದನೂ ಇಲ್ಲಿ ಬರೋಂಥ ಜನಗಳಿಗೆ ಎಲ್ಲ ಅಭಿಷೇಕದ ವ್ಯವಸ್ಥೆ ಅದು ಮೇಯ್ನಾಗಿ ಕೊಡ್ತೀವಿ. ಎಲ್ರಿಗೂ ಅವ್ರು ಖುಷಿ ಆಗುತ್ತೆ ಇಲ್ಲಿ ಬಂದು ಅಭಿಷೇಕ ಅವ್ರ ಕೈಯಿಂದನೇ ಮಾಡೋದ್ರಿಂದ. ಮಹಾಜನತೆಗೆ ಅಭಿನಂದನೆಗಳು. ಹಾಗೂ ಇಲ್ಲಿ ಪಂಚವಟಿ ಯೋಗ ಕೇಂದ್ರದಲ್ಲಿ ನಾವು ನಮ್ಮ ಸ್ನೇಹಿತರು ಹಾಗೂ ನಮ್ಮ ಹಿರಿಯರು ಎಲ್ಲರೂ ಸಹಕಾರ ಕೊಟ್ಟು 13ನೇ ವರ್ಷದ ಶಿವರಾತ್ರಿ ಹಬ್ಬವನ್ನು ಭಾರಿ ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ. ಹಾಗೂ ಇಲ್ಲಿ ನಮಗೆ ಹೂವು ಮತ್ತು ತರಕಾರಿಯನ್ನು ದಾನವಾಗಿ ಕೊಡ್ತಂಥ ನಮ್ಮ ರೈತರಿಗೆ ಫಸ್ಟು ನಾವು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ರೈತರು ಬೆಳೆದಂಥ ಹೂವು ಮತ್ತು ತರಕಾರಿಯನ್ನು ದಾನವಾಗಿ ಕೊಟ್ಟು ಬರುತ್ತಿದ್ದಾರೆ. ಇವರಿಗೆ ನಮ್ಮ ಪಂಚವಟಿ ಯೋಗ ಕೇಂದ್ರದಿಂದ ಅವರಿಗೆ ಮತ್ತು ಓಂಕಾರೇಶ್ವರ ಸಮಿತಿಯಿಂದ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಹಾಗೆ ವರ್ಷವೂ ಮಳೆ ಬೆಳೆ ಚೆನ್ನಾಗಾಗಲಿ ನಾವು ಈಶ್ವರನಲ್ಲಿ ಪ್ರಾರ್ಥನೆ ಮಾಡುತ್ತಾ ರೈತರಿಗೆ ಒಳ್ಳೆಯದಾಗಲಿ. ಜೈ ಜವಾನ್ ಜೈ ಕಿಸಾನ್. ಪಂಚವಟಿ ಈ ಓಂಕಾರೇಶ್ವರ ದೇವಸ್ಥಾನಕ್ಕೆ ತುಂಬ ಜನ ಆಗಮಿಸಿದ್ದಾರೆ. ಈ ಎಲ್ಲ ಜನಗಳಿಗೂ ಆ ಓಂಕಾರೇಶ್ವರ ಒಳ್ಳೆಯದನ್ನು ಮಾಡಲಿ ಅಂತ ಸಮಸ್ತ ಹಿಂದೂ ಬಂಧುಗಳಿಗೆ ಮಹಾಶಿವರಾತ್ರಿಯ ಶುಭಾಶಯಗಳು ಕೋರ್ತಾ, ಮರ್ಸೂರು ಗೇಟು ಪಂಚವಟಿ ಕ್ಷೇತ್ರದಲ್ಲಿ ಓಂಕಾರೇಶ್ವರ ಸನ್ನಿಧಾನ ಇದ್ದು ಇಲ್ಲಿ ಸುಮಾರು 13 ವರ್ಷಗಳಿಂದ ಮಹಾಶಿವರಾತ್ರಿಯನ್ನು ಭಾಳ ವಿಜೃಂಭಣೆಯನ್ನು ಆಚರಣೆ ಮಾಡಲಾಗುತ್ತೆ. ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥದ್ದು ಒಬ್ಬ ಮಹಾನ್ ಗುರುಗಳು, ಅವರು ಅವಧೂತ ತಪ್ಪಾಗೋದು. ಅವರು ಭಕ್ತರು ಬಂದು ಶಿವನನ್ನು ಸ್ವತಃ ಬೇಡ್ಕೋಬೇಕಂತೇಳಿ ಅವರು ಪ್ರತಿಷ್ಠಾಪನೆ ಮಾಡಿರೋದು. ಭಕ್ತರು ಭಕ್ತಿಯಿಂದ ಏನೇ ಅವರು ಸಮಚಿತವಾಗಿ ಬಂದು ನ್ಯಾಯತ್ವ ಕೋರಿಕೊಂಡ್ರೆ ಆ ಕೆಲಸಗಳೆಲ್ಲ ನೆರವೇರುತ್ತೆ ಅಂತೇಳಿ ನಂಬಿಕೆ ಇದೆ. ಮತ್ತು ಇಲ್ಲಿ ಎಲ್ರಿಗೂ ನಮ್ಗೆ ಅನುಭವ ಆಗಿದೆ. ಅದರಿಂದ ಸಮಸ್ತ ನಾಗರಿಕ ಬಂಧುಗಳು ಈ ಭಗವಂತನ ದರ್ಶನ ಮಾಡಿ ಭಗವಂತನ ಪ್ರೇರಣೆ ಪಡ್ಕೊಂಡು ಅನುಗ್ರಹ ಪಡ್ಕೋಬೇಕಂತ ಸಮಸ್ತ ನಾಗರಿಕರು ಬರ್ತಾಯಿದ್ವಿ. ಮತ್ತು ಈ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಈ ಸಮಸ್ತ ಬಂಧುಗಳಿಗೆ ಇಲ್ಲಿನ ಸಮಿತಿಯವರು ಎಲ್ಲ ವ್ಯವಸ್ಥೆ ರೀತಿಯಾಗಿ ಮಾಡಿ ಊಟದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಮಾಡಿ ಮತ್ತು ಎಲ್ಲರಿಗೂ ಬರೋರಿಗೆ ಡೈರೆಕ್ಟಾಗಿ ಎಲ್ಲ ಜನಗಳೂ
ಶಿವನ ಅಭಿಷೇಕವನ್ನು ಮಾಡೋಂಥ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಮತ್ತು ಇಲ್ಲಿ ವಿಶೇಷ ಅಂದರೆ ತರಕಾರಿಗಳಿಂದ ಅಲಂಕಾರ ಮಾಡಿದ್ದಾರೆ. ಇದೊಂದು ಎಲ್ಲೂ ಮಾಡಲಿಲ್ಲ, ಇದೊಂದು ಅಲಂಕಾರವಾಗಿ ಮಾಡಿದ್ದಾರೆ. ಈ ಸಮಸ್ತ ನಾಗರಿಕ ಪರವಾಗಿ ಈ ಓಂಕಾರೇಶ್ವರ ಸಮಿತಿಗೆ ಅಭಿನಂದನೆ ಸಲ್ಲಿಸ್ತೇವೆ ಮತ್ತು ನಾಗರಿಕರು ಈ ಸದಾವಕಾಶವನ್ನು ಉಪಯೋಗಿಸುವಂತೆಲ್ಲ ಪ್ರಾರ್ಥನೆ ಮಾಡ್ತಾರೆ.